ಬೆಳಗಾವಿ ಜನರಿಗೆ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಬಸವ ಜಯಂತಿ ಶುಭಾಶಯಗಳು ಕೊಡ್ತಾ ಇದ್ದೇನೆ. ಈ ದೇಶ ಒಂದು ಇತಿಹಾಸ ಇದೆ. ಈ ದೇಶದಲ್ಲಿ ಹಿಂದೂ ಧರ್ಮ ಇರಲಿಕ್ಕೆ ಕಾರಣ ಛತ್ರಪತಿ ಶಿವಾಜಿ ಮಹಾರಾಜರು. ಈ ದೇಶದಲ್ಲಿ ಸಂವಿಧಾನ ಇರ್ಲಿಕ್ಕೆ ಕಾರಣ ಪ್ರಜಾಪ್ರಭುತ್ವ ಇರ್ಲಿಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ. ಈ ದೇಶದಲ್ಲಿ ಮಾನವತದ ವಿಚಾರ ಇರ್ಲಿಕ್ಕೆ ಕಾರಣ ಬಸವೇಶ್ವರ. ಹಿಂಗೆ ಇತಿಹಾಸ ಮತ್ತು ಸಂಸ್ಕೃತಿ ಇರುವಂತ ದೇಶ ಭಾರತ ದೇಶ. ಆ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಇರ್ಬೋದು, ಬಸವೇಶ್ವರ ಜಯಂತಿ ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಇರ್ಬೋದು, ಅಹಿಂಸಾ ವಿಚಾರ ಕೊಟ್ಟಿದ್ದಂತ ಮಹಾವೀರ ಭಗವಾನ್ ಅವರ ಜನ್ಮ ಕಲ್ಯಾಣಕ್ಕೆ ಇರ್ಬೋದು, ಎಲ್ಲಾ ಕಾರ್ಯಕ್ರಮ ಬಹಳ ಭರ್ಜರಿ ಮಾಡುವಂತ ಪರಂಪರೆ ಬೆಳಗಾವಿಗಿದೆ. ಆ ಬೆಳಗಾವಿಯಲ್ಲಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರದ ಜಯಂತಿ ನಿಮಿತ್ತವಾಗಿ ಪ್ರೊಸೆಷನ್ ಶೋಭಾಯಾತ್ರೆ ನಡೀತಾ ಇದೆ. ಇದು ಬಹಳ ಐತಿಹಾಸಿಕ ಕಾರ್ಯಕ್ರಮ, ಬಹಳ ಒಳ್ಳೆ ರೀತಿಯಿಂದ ಮೊದ್ಲಿಂದ ನಡ್ಕೊಂಡು ಬರ್ತಾ ಇದೆ. ಇವತ್ತು ನಡೀತೈತಿ ಶಾಂತ ರೀತಿಯಿಂದ, ಬಹಳ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡೋದು ಒಂದು ಇತಿಹಾಸ ಬೆಳಗಾವಿ ಜನರು ಕಾಯ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಅದೇ ರೀತಿ ನಡೀತೈತೆ ಅಂತ ನನಗೆ ವಿಶ್ವಾಸ ಇದೆ. ಬೆಳಗಾವಿ ಜನರಿಗೆ ಛತ್ರಪತಿ ಶಿವಾಜಿ ಮಹಾರಾಜರದ ಬಸವೇಶ್ವರ ಜಯಂತಿ ಶುಭಾಶಯ ಕೋರ್ತೇನೆ. ನಾವೆಲ್ಲರೂ ಹಿಂದೂ ಅಂತ ಬಾಳೆ ಮಾಡ್ತಾ ಇದ್ದೀವಿ. ಶಿವಾಜಿ ಮಹಾರಾಜರದ ಕರ್ತೃತ್ವದಿದ್ದ ಅದಕ್ಕೆ ಶಿವಾಜಿ ಮಹಾರಾಜರಿಗೆ ನಮಸ್ಕಾರ ಮಾಡುವಳಿಕ, ಅಭಿವಾದನೆ ಮಾಡುವಳಿಕ ಎದೆ ತುಂಬು ಬರ್ತಿದ್ದಿ. ಆ ಶಿವಾಜಿ ಮಹಾರಾಜರ ಜಯಂತಿ, ಬಸವೇಶ್ವರ ಜಯಂತಿ ಶುಭಾಶಯ ಕೋರ್ತೇನೆ. ಎಲ್ಲರಿಗೂ ದೇವರ ಒಳ್ಳೇದ್ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.